30 ಮರಗಳ ಹತ್ಯೆ ಮಾಡಿದ್ದಾರೆ. ನಾನು ಈಶ್ವರ್ ಖಂಡ್ರೆ ಅವ್ರನ್ನ ಕರಿಬೇಕು, ಇಲ್ಲಿ ಬರ್ಬೇಕು, ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರ್ಬೇಕು. ನನ್ನ ಶ್ರೀಗಂಧ ಹತ್ಯೆ ಮಾಡಿದಂತವರಿಗೆ ಜೈಲಿಗೆ ಹಾಕ್ಬೇಕು, ನನ್ನನ್ನು ಜೈಲಿಗೆ ಹಾಕ್ಬೇಕು. ಇವತ್ತು ನಮ್ಮ ನ್ಯಾಷನಲ್ ಹೈವೇಗೆ ಅಕ್ವೈರ್ ಆಗಿರೋಂಥ ಜಾಗದಲ್ಲಿ ಈ ಅಕ್ರಮ ಕೂಟ ಏನಿದೆ, ಭ್ರಷ್ಟ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು 1.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿ ನಮ್ಮನ್ನ ಶ್ರೀಗಂಧ ಬೆಳೆಯೋದಕ್ಕೆ ಹೋದ್ಸರಿ ಸರ್ಕಾರದಲ್ಲಿ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅದನ್ನ ನೋಡಿ ನಾವು ಗಿಡ ಹಾಕಿದ್ವಿ. ಅದನ್ನ ತಗೊಂಡೋಗಿ ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಮತ್ತೆ ಈ ಹೊಸದಾಗಿ ಬಂದಿದ್ದಾರೆ, ಅವ್ರು ಅದನ್ನ ಬಿಟ್ಟು 420 ಆದೇಶಕ್ಕೆ ಸೈನ್ ಮಾಡಿದ್ದಾರೆ. ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು ಯಾರ ಭ್ರಷ್ಟ ಅಧಿಕಾರಿಗಳು ಕೂಡ ಲಂಚ ಆದ ಆಸೆಗೋಸ್ಕರ ನಮಗೆ 151 ಕೋಟಿ ಕೊಡ್ಬೇಕಾಗಿರೋಂಥ ಜಾಗದಲ್ಲಿ 1,25,00,000 ಮಾಡಿಸಿದ್ದಾರೆ. ಸೊ 50% ಲಂಚ ಕೇಳಿದ್ರು, ನಾವು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಈ ಒಂದು ನಮ್ಮ ಮರಗಳ ಹತ್ಯೆ ಮಾಡಿದ್ದಾರೆ. ನನ್ನ ಜಾಗದಲ್ಲಿ 30 ಮರ ಕಡಿದಿದ್ದಾರೆ. 30 ಮರಕ್ಕೆ ಬದಲಾಗಿ ನಾನು 300 ಮರ ಕಡಿತೀನಿ. ಇವತ್ತು ನಾನು ಇಲ್ಲಿ ನಮ್ಮ ವಿಧಾನಸೌಧ ಮುಂದ್ಗಡೆ ಇರತಕ್ಕಂಥ ಮರನ ಸಾಂಕೇತಿಕವಾಗಿ ಕಡಿದು ಇಡೀ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರಿಗೆ ಕರೆ ಕೊಡ್ತಾ ಇದ್ದೀನಿ. ಜೈಲ್ ಬರೋ ಕಾರ್ಯಕ್ರಮ ಆಗ್ಬೇಕು. ಎಲ್ಲರೂ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಮರಗಳಿದೆ, ಶ್ರೀಗಂಧದ ಮರಗಳನ್ನ ಕಡಿಬೇಕು. ಮತ್ತೆ ಅದ್ರ ಜೊತೆಗೆ ಶ್ರೀಗಂಧಕ್ಕೂ ಕನ್ನಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಕವಿಗಳು, ನಿಸಾರ್ ಅಹಮದ್ ಅವರು, ಕುವೆಂಪು ಅವರೆಲ್ಲ ಆಡಿ ಹೋಗ್ಲಿರಂತ ಶ್ರೀಗಂಧಕ್ಕೆ ಕೇವಲ 420 ಮಾಡಿದಂತ ಈ ಅಧಿಕಾರಿಗಳ ವಿರುದ್ಧ ಜೈಲ್ ಬರೋ ಕಾರ್ಯಕ್ರಮ ಆಗ್ಬೇಕು. ಕನ್ನಡದ ಹೋರಾಟಗಾರರು ಮತ್ತೆ ರೈತ ಹೋರಾಟಗಾರರು ಎಲ್ಲರೂ ಕೂಡ ಈ ಶ್ರೀಗಂಧವನ್ನು ಕಡಿದು ನಾವು ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ. ಸೊ ಇದ್ರ ಜೊತೆಗೆ ಯಾರೀಗ ನಮ್ಮ ಭ್ರಷ್ಟ ಅಧಿಕಾರಿಗಳು ನನ್ನ ಮರಗಳು ಕಡಿದಿದ್ದಾರೆ ಅವ್ರನ್ನೆಲ್ಲರಿಗೂ ಕೂಡ ನೀವು ಜೈಲಿಗೆ ಹಾಕಿ, ನನ್ನನ್ನು ಜೈಲಿಗೆ ಹಾಕಿ. ನಮಸ್ಕಾರ, ಥ್ಯಾಂಕ್ ಯು. ನಮ್ಮ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಅವ್ರ ನಮ್ಮ ಅಧಿಕಾರಿ ನಮ್ಮ ಶ್ರೀಗಂಧವನ್ನು ಯಾರು ಕಡಿದಿದ್ದಾರೆ ಅಧಿಕಾರಿಗಳು ಟ್ರಾಫಿಕ್ ಜಾಮ್ ಆಗುತ್ತೆ.